ಅದು ಫೈಟ್ ಮಾಡಿ 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 ಅದರ ಕೊಂಬು ಕಟ್ಟಾಗಿದೆ, ಅದನ್ನು ಕಟ್ ಮಾಡಿದ್ದಾರೆ, ಬ್ಲಡ್ ಬರ್ತಾ ಇದೆ. ಶಿ 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 ಶಿ. ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹಾಯ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ನಾವಿವತ್ತು ಬಂದಿರುವಂಥದ್ದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ. ಸುಮಾರು 22 ಕಿಲೋಮೀಟರ್ ಇಲ್ಲಿ ಇರುವಂಥದ್ದು. ಅದ್ರ ಜೊತೆಗೆ ಇದನ್ನು 1971ರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿರುವಂಥದ್ದು. ಇಲ್ಲಿ ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿರುವಂಥ ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಎಲಿಫೆಂಟ್ ಆಗಿರ್ಬೋದು, ಕಾಡಲ್ಲಿರುವಂಥ ಹಲವು ಪ್ರಾಣಿಗಳು ಕೂಡ ಇಲ್ಲಿ ಇರುವಂಥದ್ದು. ಇವತ್ತಿನ ನಮ್ಮ ಜರ್ನಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಎಲ್ರಿಗೂ ಕೂಡ ಸ್ವಾಗತ. ಬನ್ನಿ ಹೇಗಿದೆ ನೋಡುವ. ನಾನು ಡೌಟೇ ಇಟ್ಕೊಂಡಿಲ್ಲ ಕಣ, ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಇಲ್ಲಿಗೆ ಬಸ್ಸಲ್ಲಿ ಕೂಡ ಬರ್ಬೋದು. ಮೆಜೆಸ್ಟಿಕ್ಕಿಂದ ಬಸ್ ಇರುವಂಥದ್ದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂತಲೇ ಬಸ್ಸಲ್ಲಿ ಕೂಡ ಮೆನ್ಷನ್ ಮಾಡಿರ್ತಾರೆ. ಇದು ಬಸ್ ಸ್ಟ್ಯಾಂಡ್ ನೋಡಿ, ಅಲ್ಲಿ ನೀವು ನೋಡ್ತಾ ಇದ್ದೀರಾ ಬಸ್ ಸ್ಟ್ಯಾಂಡು ನೋಡಿ, ಅಲ್ಲಿ ತುಂಬ ಬಸ್ಗಳು ನಿಂತಿದೆ. ಮೆಜೆಸ್ಟಿಕ್ಕಿಗೆ ಹೋಗೋ ಬಸ್ಸು, ಅದ್ರ ಜೊತೆಗೆ ಸಿಲ್ಕ್ ಬೋರ್ಡ್ಗೆ ಹೋಗೋ ಬಸ್ಸು, ಬನಶಂಕರಿಗೆ ಹೋಗೋ ಬಸ್ ಎಲ್ಲ ಇಲ್ಲೇ ಇದೆ. ಮೆಜೆಸ್ಟಿಕ್ಕಿಂದ ನೇರವಾಗಿ ಬರುವಂಥವರಿಗೆ, ವೆಹಿಕಲಲ್ಲಿ ಬರದೇ ಇರುವಂಥವರಿಗೆ, ಬಸ್ಸಲ್ಲಿ ಬರ್ತೇವೆ ಅಂದರೆ ಅವರಿಗೆ ಬಸ್ ಕೂಡ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಇದೆ. ಇವಾಗ ನಾವು ಬಂದು ಎಂಟ್ರೆನ್ಸ್ ಹತ್ರ ಇರುವಂಥದ್ದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರು. ಇಲ್ಲಿ ಈಗ ನಾವು ಎಂಟ್ರೆನ್ಸಲ್ಲಿದ್ದೇವೆ. ನಮ್ಮ ಅಣ್ಣ ಬರಬೇಕಷ್ಟೇ, ನಮಗೆ ಸ್ಪಾನ್ಸರ್ ಎಂಟ್ರಿ ಬರ. ಮತ್ತು ನಮ್ಮ ಉಮೇಶ್ವರ್ ಇದ್ದಾರೆ, ಒಂದೆರಡು ಮಾತು. ಏನಿಲ್ಲ, ಮಾತೆಲ್ಲ ಮುಗಿದಿದೆ. ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಬೆಂಗಳೂರು. ಇವಾಗ ನಾವು ಬಂದಿರುವಂಥದ್ದು ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಸಿಗುವಂಥದ್ದು ಕ್ಯಾಶ್ ಓನ್ಲಿ. ಬನ್ನಿ ಏನೆಲ್ಲ ಇದೆ ಟಿಕೆಟ್ ಪ್ರೈಸ್. ಕೌಂಟ್ರ್ 7 AC ಬಸ್ಸು ಸಫಾರಿ ಟಿಕೆಟ್ಸ್ ಅವೈಲೇಬಲ್. ಓಕೆ ಕ್ಯಾಶ್ ಓನ್ಲಿ ಇಲ್ಲಿ ಹಾಕಿದ್ದಾರೆ ಮೇಲೆ. ಝೂ ಫ್ರೀ, ಬಟರ್ಫ್ಲೈ ಫ್ರಾಕ್ ಫ್ರೀ, ಝೂ ನಾನ್ AC ಸಫಾರಿ 120, ಝೂ ₹30, ಬಟರ್ಫ್ಲೈ ಪಾರ್ಕ್ 30, ಝೂ ನಾನ್ AC. ಬಸ್ ಹೋಗೋವರಿಗೆ 120, 250 ಸಮಥಿಂಗ್ ಇರುತ್ತೆ. ಅದ್ರ ಜೊತೆಗೆ ವಿಡಿಯೋ ಕ್ಯಾಮರಾ ಅದು ಬೇಕು ಅಂದರೆ 250, 50, ತುಂಬಾ ವೆರೈಟಿ ಸ್ಪೆಷಲ್. ಫೈನಲಿ ನಾವು ಟಿಕೆಟ್ ತಗೊಂಡಿದ್ದೇವೆ ಇಲ್ಲಿ 120. ಇದು ನಾವು ಜಸ್ಟ್ ವಾಕಿಂಗ್ ಅಷ್ಟೇ. ಕಾರು, ಬಸ್ ಇದೆ, ಬಸ್ ಅವೈಲೇಬಲ್ ಇದೆ. ಬಸ್ಸಲ್ಲಿ ಹೋಗೋದಿದ್ರೆ 420. ಬನ್ನಿ ಇಂಟ್ರೆಸ್ಟ್. ಫೈನಲಿ ಎಂಟ್ರಿ ಕೊಟ್ಟಿರುವಂಥದ್ದು ನಾವು ರಾಷ್ಟ್ರೀಯ ಉದ್ಯಾನವನಕ್ಕೆ. ಸುಮಾರು 22 ಕಿಲೋಮೀಟರ್ ಅಲ್ಲಿರುವಂಥ ಈ ಒಂದು ರಾಷ್ಟ್ರೀಯ ಉದ್ಯಾನವನ ಒಂದು 1971ರಲ್ಲಿ ಇದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿರುವಂಥದ್ದು. ಇಲ್ಲಿ ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿರುವಂಥ ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಎಲಿಫೆಂಟ್ ಆಗಿರ್ಬೋದು, ಬಟರ್ಫ್ಲೈ ಆಗಿರ್ಬೋದು, ಸ್ನೇಕ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇರುವಂಥದ್ದು ಬನ್ನೇರುಘಟ್ಟ ಚಿಟ್ಟೆ ಉದ್ಯಾನವನ. ಓಕೆ, ಬಟರ್ಫ್ಲೈ. ಇವಾಗ ಜಿರಾಫೆನ ನೋಡ್ತಾ ಇದ್ದೀವಿ ನೋಡಿ, ಎಷ್ಟು ಎತ್ತರವಾಗಿದೆ. 2 ಜಿರಾಫೆ ಇದೆ ಇವಾಗ. ನೋಡ್ತಾ ಇದ್ದೀರಾ ಹುಲಿ, ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿರುವಂಥ ಹುಲಿ. ಮಂದೆಯ ಕರ್ತವ್ಯ, ತಾಯಿ ತನ್ನ ಮಗುವನ್ನು ಸೊಂಟದಲ್ಲಿ ಕೂರಿಸಿಕೊಂಡ್ರೆ ತಂದೆ ತನ್ನ ಮಗುವನ್ನು ಹೆಗಲ ಮೇಲೆ ಕೂರಿಸಿಕೊಂಡು ತನಗೆ ಕಾಣದನ್ನ ಮಗುವಿಗೆ ಕಾಣಿಸ್ತದಂತೆ.
ಒಂದೈತೆ ಗಾಡಿಯಲ್ಲಿ ಹೋಗ್ತಿದೆ. ನಮ್ಮ ಅವರು ಹುಲಿ ನೋಡ್ತಾ ಇದ್ದಾರೆ. ಇವರೇ ನಮಗೆ ಹುಲಿ ಅರ್ಜೆಂಟ್ ಪಾತ್ರ ಅನ್ಸು. ಇವಾಗ ನೋಡ್ತಾ ಇರುವಂಥದ್ದು ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿರುವಂತಹ ಹುಲಿ. ಬಂತು ಮಾಂಸಾಹಾರಿಗಳ ವಲಯ. ಸೀಳುನಾಯಿ, ಕತ್ತೆಕಿರುಬ, ಗುಳ್ಳೆನರಿ, ಭಾರತೀಯ ಬೂದು ತೊಲವನ್ನು ನೋಡ್ಬೇಕು. ಪರವಾಗಿಲ್ಲ, ನಾವು ನೋಡಿಲ್ಲ ಅಂದ್ರು ನಮ್ಮ ಮನೇಲಿ ನಾಯಿ ಇದೆಯಲ್ಲ ಆ ರೀತಿ ಇರ್ತದೆ. ಇವಾಗ ನೀವು ನೋಡ್ತಾ ಇರುವಂಥದ್ದು ನಾಗರಹಾವು. ತುಂಬಾ ವಿಷಕಾರಿಯಾಗಿರುವಂಥ ಹಾವು. ಇಲ್ಲಿ ವಿಶೇಷವಾಗಿರುವಂಥ ಪಾಯಿಂಟ್ ಏನಂದರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಅಲ್ಲಿ ಇಲ್ಲಿ ಉಂಟು, ಇಲ್ಲಿ ಎಲ್ಲ ಇರೋದು. ಯಾಕಂದರೆ ನಾಗರಹಾವಿಗೆ ಫುಡ್ ಸಿಗಬೇಕು ಅಂತ. Porque en cada opción es ನೀವೇನಾದರೂ ಕೂಡ ಸಫಾರಿ ಹೋಗ್ತಾ ಇದ್ದೀರಿ ಅಂತ ಅಂದರೆ ಈ ಕಡೆ ಬರಬೇಕು. ಈ ಕಡೆ ನಾವು ನಡ್ಕೊಂಡು ಹೋಗಬೇಕು. ಈ ಕಡೆ ಸಫಾರಿ ಹೋಗೋರು ಅವರಿಗೆ ಬೇರೆಯೇ ಫೀಸ್ ಇರುತ್ತೆ, 420. ಸೊ ನಾವು ಹುಲಿ ಆಗಿರ್ಬೋದು, ಲಯನ್ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಇದೆಲ್ಲ ನಮಗೆ ಸಫಾರಿ ಹೋದರೂ ಕೂಡ ಸಿಗುತ್ತೆ. ಇಲ್ಲಿ ಕೂಡ ಸಿಗುತ್ತೆ.